ಇಷ್ಟೊಂದು ಪೆಟ್ ಮಾಡ್ಕೊಂಡ್ ಬಂದಿದ್ಯಲ್ಲ. ಅದಿ ಏನ್ ಮಾಡ್ಕೊಂಡಿದ್ಯೋ? ಯಾರ ಜೊತೆ ನಾನು ಜಗಳ ಮಾಡ್ಕೊಂಡಿಯಾ? ಇಲ್ಲ. ಆದಿ, ಆರ್ ಯು ಆಲ್ ರೈಟ್? ಫ್ಯಾಮಿಲಿ ಡಾಕ್ಟರ್ ಕಾಲ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಒಂದೇ ಸಮ ಈ ತರ ಪ್ರಶ್ನೆ ಕೇಳ್ತಿದ್ರೆ ಅವ್ನು ಏನಂತ ಉತ್ತರ ಕೊಡ್ತಾನೆ? ಏನಾಯ್ತು ಅಂತ ಹೇಳು. ಅದು ಲಕ್ಕಿ. ಅದು ಏನಾಯ್ತು? ಅಯ್ಯೋ, ನೀವೆಲ್ಲ ಗಾಬರಿ ಆಗೋಂಥದ್ದು ಏನೂ ಆಗಿಲ್ಲ. ಆದಿ ಆರಾಮಾಗಿದ್ದಾನೆ. ಅಲ್ಲಮ್ಮ, ಆರಾಮಾಗಿದ್ದಾನೆ ಅಂತೀಯ? ನೋಡಿದ್ರೆ ಮೈ ತುಂಬಾ ಗಾಯ ಮಾಡ್ಕೊಂಡಿದ್ದಾನೆ. ಅಜ್ಜಿ, ನೀವು ಗಾಬರಿ ಆಗೋಂಥದ್ದು ಏನೂ ಆಗಿಲ್ಲ. ಅದೇ ನೀನ್ ಹೇಳು. ಅಡ್ಮಿಷನ್ ದಿನ ನಾನ್ ಗಾಯ ಮಾಡ್ಕೊಂಡಾಗ ನೀನು ನನ್ನ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ದೆ. ಈಗ ನೀನ್ ಬಿದ್ದಾಗ ನಾನ್ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ದೆ ಅಲ್ವಾ ಅದಿ? ಹೇಳು. ನನ್ನ ಮಾತು ನಂಬೋರು ಕಮ್ಮಿ, ನೀನೇ ಹೇಳು. ನಾನು ಹೇಳ್ದಂಗೆ ಹೇಳ್ತೀಯೋ ಇಲ್ಲ ಅಡ್ಮಿಷನ್ ದಿನ ಏನಾಯ್ತು ಅಂತ ತಾತನ ಹತ್ರ ನಾನು ಲಕ್ಷ್ಮಿ, ಅದೇನ್ ಗುಟ್ಟು ನಿಮ್ಮಿಬ್ರು ಮಧ್ಯೆ? ಏನಿಲ್ಲ ತಾತ, ಡಾಕ್ಟರು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಊಟ ಆದ್ಮೇಲೆ ಅದನ್ನ ತಗೊಳ್ಳೋದನ್ನ ಮರಿಬೇಡ ಅಂತ ಹೇಳ್ದೆ ಅಷ್ಟೆ. ಅಲ್ಲ ಕಣೋ, ಇಷ್ಟೊಂದು ಪೆಟ್ ಮಾಡ್ಕೊಂಡಿದ್ಯಾ? ಎಲ್ಲೋ ಬಿದ್ದೆ? ಜೋರಾಗೇನಿಲ್ಲ ಅತ್ತೆ, ಕಾಲೇಜಲ್ಲಿ ಕಾಲ್ ಜಾರ್ ಬಿದ್ದೆ ಅಷ್ಟೆ. ಅದೇ ಕಾಲೇಜಲ್ಲಿ ಕಾಲ್ ಜಾರ್ ಬಿದ್ದೆ ಅಂತ ಹೇಳ್ತಿದ್ಯಾ? ಹಣೆಲ್ ಗಾಯ ಆಗಿದೆ, ಕೈಯಲ್ಲಿ ನೋಡಿದ್ರೆ ಎಲ್ಲ ತರ್ಚಿರೋ ಗಾಯ ಇದೆಯಲ್ಲೋ? ಅದು ಮೆಟ್ಲು ಮೇಲಿಂದ ಸ್ಲಿಪ್ ಆದೆ. ಸೈಡ್ ವಾಲು ಸಿಮೆಂಟ್ ಇತ್ತು, ಅದರಿಂದ ತರ್ಚ್ಕೋತು ಅಷ್ಟೆ. ನೋಡ್ಕೊಂಡು ಓಡಾಡೋದಲ್ವೇನೋ ಆದಿ? ನಾನು ಅದನ್ನೇ ಹೇಳ್ದೆ ಅಜ್ಜಿ. ನನಗೂ ಜಾರ್ ಬಿದ್ದಿರೋ ಅನುಭವ ಇತ್ತಲ್ವಾ. ಮೊಸೈಕ್ ಮಾರ್ಬಲ್ಸ್ ಬೇರೆ ಜಾರತ್ತೆ ಅಂತ ಹೇಳ್ದೆ ನಿಧಾನಕ್ಕೆ ಓಡಾಡು ಅಂತ.